ಟ್ರಂಪ್ಗೆ ಶಾಕ್ ಕೊಟ್ಟ ಭಾರತ, ಸದ್ದಿಲ್ಲದೆ ಅಮೆರಿಕದ ಮೇಲೆ ಬಿತ್ತು ಸುಂಕದ ಬಾಂಬ್. ಬೇಳೆಕಾಳು ಯುದ್ಧದಲ್ಲಿ ಯಾರಿಗೆ ಗೆಲುವು? ಅಮೆರಿಕ ಬೆಚ್ಚಿಬಿದ್ದ ಆ ಒಂದು ಅಮೆರಿಕಾಗೆ ದ್ವಿದಳ ಧಾನ್ಯ ಬಂದ್. ನಮಸ್ಕಾರ ವೀಕ್ಷಕರೇ, ಜಗತ್ತಿನ ದೊಡ್ಡಣ್ಣ ಅಮೆರಿಕ ಇವತ್ತು ಒಂದು ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕುಳಿತಿದ್ದಾನೆ. ಇದಕ್ಕೆ ಕಾರಣ ಬೇರ್ಯಾರೂ ಅಲ್ಲ, ಅದು ನಮ್ಮ ಭಾರತ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂದ್ರೆ ನಿಮಗೆಲ್ಲ ಗೊತ್ತಾಗಿದೆ. ಅವನ್ ಬಿಟ್ರೆ ಮತ್ಯಾರು ಇಲ್ಲ ಅನ್ನೋ ಹಾಗೆ ಆಡ್ತಾ ಇದ್ದಾನೆ. ಅದರಲ್ಲೂ ಈ ಟ್ಯಾರಿಫು, ಸುಂಕ, ಟ್ಯಾಕ್ಸು ಅಂತ ಹೇಳಿಬಿಟ್ಟು ಇಡೀ ವಿಶ್ವಕ್ಕೆ ಟೆನ್ಷನ್ ಹೆಚ್ಚಿಸಿಬಿಟ್ಟಿದ್ದಾನೆ. ಅಮೆರಿಕ ಫಸ್ಟ್ ಅಂತ ಹೇಳ್ತಾ ಭಾರತದ ಸರಕುಗಳ ಮೇಲೆ ಮನ ಬಂದಂತೆ ಟ್ಯಾಕ್ಸ್ ಹಾಕಿದ್ದ. ಭಾರತದ ಮೇಲೆ 50% ಸುಂಕ ಅರ್ಥಾತ್ ಟ್ಯಾರಿಫ್ ವಿಧಿಸಿ ಭಾರತವನ್ನ ಹೆದರಿಸಬಹುದು ಅಂತ ಅಂದುಕೊಂಡಿದ್ದ. ಆದರೆ ಭಾರತ ಈಗ ಬದಲಾಗಿದೆ ವೀಕ್ಷಕರೇ. ಟ್ರಂಪ್ ಅವರ ಅಬ್ಬರಕ್ಕೆ ಭಾರತ ಯಾವುದೇ ಬೊಬ್ಬೆ ಹಾಕ್ತಾ ಇಲ್ಲ. ಬದಲಿಗೆ ಸೈಲೆಂಟ್ ಆಗಿ ಒಂದು ಕೆಲಸ ಮಾಡಿಬಿಟ್ಟಿದೆ. ಅಮೆರಿಕದಿಂದ ಬರುವ ಬೇಳೆಕಾಳುಗಳ ಮೇಲೆ ಭಾರತವೂ ಕೂಡ ಸುಂಕದ ಬರೆ ಎಳೆದಿದೆ. ಅದು ಇವತ್ತು ನಿನ್ನೆಯಲ್ಲ, ಕಳೆದ ವರ್ಷ ಅಕ್ಟೋಬರ್ 30ರಂದೇ ಭಾರತ ಈ ಪ್ರತಿಕಾರ ತೀರಿಸಿಕೊಂಡಿದೆ. ಆದರೆ ಈ ವಿಷಯ ಅಷ್ಟು ದೊಡ್ಡದಾಗಿ ಸದ್ದು ಮಾಡೋದಕ್ಕೆ ಹೋಗಿಲ್ಲ. ಈಗ ಅಮೆರಿಕದ ಪ್ರಭಾವಿ ಸೆನೆಟರ್ಗಳು ಟ್ರಂಪ್ಗೆ ಪತ್ರ ಬರೆದು, ಸ್ವಾಮಿ, ಭಾರತ ನಮ್ಮ ರೈತರನ್ನ ಮುಗಿಸ್ತಾಗಿದೆ, ಏನಾದ್ರೂ ಮಾಡಿ ಅಂತ ಅಂಗಲಾಚ್ತಾಗಿದ್ದಾರೆ. ಅಷ್ಟಕ್ಕೂ ಭಾರತ ವಿಧಿಸಿದ ಆ 30% ಸುಂಕದ ಹಿಂದಿನ ರಿಯಲ್ ಸ್ಟೋರಿ ಏನು? ಅಮೆರಿಕದ ರೈತರು ಯಾಕೆ ಕಣ್ಣೀರು ಹಾಕ್ತಿದ್ದಾರೆ? ಹಳದಿ ಬಟಾಣಿ, ಯೆಲ್ಲೋ ಪೀಸ್ ವಿಷಯದಲ್ಲಿ ಅಮೆರಿಕ ಸೋತಿದೆಯಲ್ಲಿ? ಮುಂದಿನ ದಿನಗಳಲ್ಲಿ ಮೋದಿ ಮತ್ತು ಟ್ರಂಪ್ ನಡುವೆ ಟ್ಯಾರಿಫ್ ವಾರ್ ಎಲ್ಲಿ ಹೋಗಿ ನಿಲ್ಲತ್ತೆ? ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಮೋದಿ ಕೊಟ್ಟಿರುವ ಸೈಲೆಂಟ್ ಸ್ಟ್ರೋಕ್ ಬಗ್ಗೆ ನಿಮಗೇನನ್ಸುತ್ತೆ? ಅಮೆರಿಕ ಸಂಕಷ್ಟಕ್ಕೆ ದೂಡಿದ ಭಾರತದ ನಡೆಯ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ವೀಕ್ಷಕರೇ, ಏನದು ಟ್ಯಾರಿಫ್ ಯುದ್ಧ, ಸೈಲೆಂಟ್ ಸ್ಟ್ರೋಕ್ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಭಾರತದ ವಸ್ತುಗಳ ಮೇಲೆ ಕಠಿಣ ನಿಲುವು ಮತ್ತು ಟ್ಯಾರಿಫ್ ಸುಂಕವನ್ನ ಹಾಕೋದಕ್ಕೆ ಶುರು ಮಾಡಿದ್ರು. ಭಾರತದಿಂದ ಅಮೆರಿಕಾಗೆ ರಫ್ತಾಗುವಂತಹ ವಸ್ತುಗಳ ಮೇಲೆ ಬರೋಬ್ಬರಿ 50% ಸುಂಕವನ್ನ ಹೇರಿದ್ರು. ನೆರೆಯ ಪಾಕಿಸ್ತಾನ, ಭಾರತ ವಿರೋಧಿ ಪಾಕಿಸ್ತಾನ, ಭಾರತ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಇದೇ ಟ್ರಂಪ್ ಬರೀ 20, 10, 15, ಬರೀ ಪಾಕಿಸ್ತಾನ ಅಷ್ಟೇ ಅಲ್ಲ, ಬಾಂಗ್ಲಾದೇಶಕ್ಕೂ ಅಷ್ಟೇ, ಅಂಥವರಿಗೆಲ್ಲ ಕಮ್ಮಿ ಟ್ಯಾಕ್ಸ್ ಆಗ್ತಾ ಇದ್ದವನು ಭಾರತದ ಮೇಲೆ 50% ಸುಂಕವನ್ನ ಹೇರಿದ್ದ. ಅವರ ಉದ್ದೇಶ ಇಷ್ಟೇ, ಅಮೆರಿಕದ ಮಾರುಕಟ್ಟೆಗಳಲ್ಲಿ ಭಾರತದ ವಸ್ತುಗಳು ದುಬಾರಿಯಾಗಬೇಕು, ಅಮೆರಿಕದ ವಸ್ತುಗಳೇ ಮಾರಾಟವಾಗಬೇಕು ಅನ್ನೋದು. ಇದರಿಂದ ಭಾರತಕ್ಕೆ ಕೋಪ ಬರೋದು ಸಹಜ. ಆದರೆ ಭಾರತ ನೇರ ಸಂಘರ್ಷಕ್ಕೆ ಇಳಿಯಲಿಲ್ಲ. ನೀವು ನಮಗೆ ಕಲ್ಲು ಹೊಡೆದ್ರೆ ನಾವು ನಿಮಗೇನು ಹೂ ಕೊಡಲ್ಲ ಅನ್ನೋದು ಭಾರತದ ನಿಲುವಾಗಿತ್ತು. ಹಾಗಾಗಿ ಭಾರತ ಸರ್ಕಾರ ಒಂದು ತಂತ್ರ ಮಾಡುತ್ತೆ. ಅಮೆರಿಕದ ಪ್ರಮುಖ ಕೃಷಿ ಉತ್ಪನ್ನಗಳಲ್ಲಿ ಒಂದಾಗಿರುವಂತಹ ದ್ವಿದಳ ಧಾನ್ಯಗಳು, ಬೀನ್ಸ್, ಕಡಲೆ ಮತ್ತು ಮಸೂರ್ ಮೇಲೆ ಭಾರತವು ಕೂಡ ಪ್ರತಿಕಾರದ ಕ್ರಮವಾಗಿ 30% ಸುಂಕವನ್ನು ವಿಧಿಸಿತು. ವಿಶೇಷ ಏನಂತಂದ್ರೆ, ಈ ಆದೇಶ ಅಕ್ಟೋಬರ್ 30, 2025ರಂದೇ ಜಾರಿಗೆ ಬಂದಿದೆ. ಆದರೆ ರಾಜತಾಂತ್ರಿಕ ಸಂಬಂಧ ಹಳಸಬಾರದು ಅಂತ ಭಾರತ ಇದನ್ನ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಬಿಂಬಿಸಲಿಲ್ಲ. ಇದನ್ನೇ ತಜ್ಞರು ಸೈಲೆಂಟ್ ಕಿಲ್ಲರ್ ಮೂವ್ ಅಂತ ಕರೀತಾ ಇದ್ದಾರೆ. ಅಮೆರಿಕದ ಕೃಷಿ ವಲಯದಲ್ಲಿ ದೊಡ್ಡ ಭೂಕಂಪವೇ ಸೃಷ್ಟಿಯಾಗಿದೆ. ಭಾರತ ಈ ಒಂದು ನಿರ್ಧಾರ ಅಮೆರಿಕದ ರೈತರ ನಿದ್ದೆಗೆಡಿಸಿದೆ. ಯಾಕೆ ಗೊತ್ತಾ? ಭಾರತ ಅಂತಂದ್ರೆ ಸುಮ್ಮನೆ ಅಲ್ಲ, ಪ್ರಪಂಚದಲ್ಲೇ ಅತಿ ಹೆಚ್ಚು ಬೇಳೆಕಾಳು ತಿನ್ನುವ ದೇಶ ನಮ್ಮದು. ಒಂದು ಅಂದಾಜಿನ ಪ್ರಕಾರ ಜಗತ್ತಿನಲ್ಲಿ ಉತ್ಪಾದನೆಯಾಗುವ ಒಟ್ಟು ದ್ವಿದಳ ಧಾನ್ಯಗಳಲ್ಲಿ ಬರೋಬ್ಬರಿ 27% ಭಾರತದಲ್ಲೇ ಬಳಕೆಯಾಗತ್ತೆ. ಅಮೆರಿಕದ ರೈತರು ಇಷ್ಟು ದಿನ ಭಾರತದವರು ನಮ್ಮ ಬಟಾಣಿ ತಗೊಳ್ತಾರೆ ಅಂತ ನಂಬಿಕೊಂಡು ಲಕ್ಷಾಂತರ ಎಕರೆಗಳಲ್ಲಿ ಬೇಳೆ ಬೆಳೀತಿದ್ರು. ವಿಶೇಷವಾಗಿ ಅಮೆರಿಕದ ಉತ್ತರ ಡಕೋಟಾ, ಮಾಂಟಾನಾ ರಾಜ್ಯಗಳ ರೈತರಿಗೆ ಭಾರತವೇ ಅನ್ನದಾತ. ಆದರೆ ಈಗ ಭಾರತ 30% ಟ್ಯಾಕ್ಸ್ ಹೇರಿರೋದ್ರಿಂದ ಭಾರತದ ಮಾರುಕಟ್ಟೆಗಳಲ್ಲಿ ಅಮೆರಿಕದ ಬಟಾಣಿ ರೇಟ್ ಜಾಸ್ತಿ ಆಗಿದೆ. ಭಾರತದ ವ್ಯಾಪಾರಿಗಳು ಅಮೆರಿಕದ ಬೇಳೆ ಬೇಡ, ನಮಗೆ ಕೆನಡಾ ಅಥವಾ ರಷ್ಯಾ ಬೇಳೆನೇ ಸಿಗತ್ತೆ ಅಂತ ಅಮೆರಿಕವನ್ನ ಸೈಡ್ಗೆ ತಳ್ತಾಗಿದ್ದಾರೆ. ಇದರಿಂದ ಅಮೆರಿಕದ ರೈತರ ಗೋದಾಮುಗಳಲ್ಲಿ ಹಳದಿ ಬಟಾಣಿ ಕೊಳೆತು ಹೋಗುವ ಸ್ಥಿತಿಗೆ ಬಂದ್ಬಿಟ್ಟಿದೆ. ಆದಾಯ ಇಲ್ಲದೆ ಅಲ್ಲಿನ ಕೃಷಿ ವಲಯ ತತ್ತರಿಸಿ ಹೋಗ್ತಾಗಿದೆ. ಟ್ರಂಪ್ಗೆ ಅಲ್ಲಿನ ರೈತರು ಎಮರ್ಜೆನ್ಸಿ ಲೆಟರ್ ಬರೆದಿದ್ದಾರೆ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿದೆ ಅಂದರೆ ಅಮೆರಿಕದ ಜನಪ್ರತಿನಿಧಿಗಳೇ ಈಗ ರಣಾಂಗಕ್ಕಿಳಿದು ಬಿಟ್ಟಿದ್ದಾರೆ. ಉತ್ತರ ಡಕೋಟಾದ ಸೆನೆಟರಿ ಕೆವಿನ್ ಕ್ರೇಮರ್ ಮತ್ತು ಮಾಂಟಾನಾದ ಸೆನೆಟರಿ ಸ್ಟೀವ್ ಡೈನ್ಸ್ ನೇರವಾಗಿ ಅಧ್ಯಕ್ಷ ಟ್ರಂಪ್ಗೆ ಒಂದು ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಏನಿದೆ ಅಂದರೆ, ಅಧ್ಯಕ್ಷರೇ, ಭಾರತ ನಮ್ಮ ಮೇಲೆ ಸೇಡು ತೀರಿಸ್ಕೊಳ್ತಾ ಇದೆ.
ಅವರು ಹಾಕಿರೋ 30% ಸುಂಕದಿಂದ ಭಾರತ ನಮ್ಮ ರೈತರು ಸ್ಪರ್ಧೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆನಡಾದವರು ಬಂದು ಮಾರ್ಕೆಟ್ ತಗೊಳ್ತಿದ್ದಾರೆ. ದಯವಿಟ್ಟು ಭಾರತದ ಜೊತೆಗೆ ಮಾತಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತದ ಜೊತೆಗೆ ಯಾವುದೇ ಹೊಸ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಮುನ್ನ ನಮ್ಮ ಬೇಳೆಕಾಳುಗಳಿಗೆ ಭಾರತದ ಮಾರ್ಕೆಟ್ ಓಪನ್ ಆಗುವಂತೆ ನೋಡಿಕೊಳ್ಳಿ ಅಂತ ಒತ್ತಾಯ ಮಾಡಿದ್ದಾರೆ. ಇದು ಭಾರತದ ರಾಜತಾಂತ್ರಿಕ ಗೆಲುವು. ಟ್ರಂಪ್ ಅವರನ್ನು ಅವರದೇ ದೇಶದ ಜನ ಪ್ರಶ್ನೆ ಮಾಡುವಂತೆ ಮಾಡಿದ್ದು ಭಾರತದ ತಂತ್ರಗಾರಿಕೆ. ಹಳೆ ಸೇಡು GSP ವಿವಾದ. ವೀಕ್ಷಕರ, ಈ ಜಗಳ ಇವತ್ತು ಶುರುವಾಗಿದ್ದಲ್ಲ, ಇದಕ್ಕೆ ಒಂದು ಹಿಸ್ಟ್ರಿ ಇದೆ. 2019ರಲ್ಲಿ ಟ್ರಂಪ್ ಮೊದಲ ಬಾರಿಗೆ ಅಧ್ಯಕ್ಷರಾಗಿದ್ದಾಗ ಭಾರತಕ್ಕೆ ನೀಡಲಾಗಿದ್ದ ಸಾಮಾನ್ಯೀಕೃತ ಆದ್ಯತೆಗಳ ವ್ಯವಸ್ಥೆ ಅರ್ಥಾತ್ GSP ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಎಂಬ ಸವಲತ್ತನ್ನು ಕಿತ್ಕೊಂಡ್ರು. GSP ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಅಮೆರಿಕ ನೀಡುವ ಒಂದು ಟ್ಯಾಕ್ಸ್ ರಿಯಾಯಿತಿ. ಅದನ್ನು ಕಿತ್ತುಕೊಂಡ ನಂತರ ಭಾರತದ ವಸ್ತುಗಳಿಗೆ ಅಮೆರಿಕದಲ್ಲಿ ಬೆಲೆ ಜಾಸ್ತಿ ಆಯಿತು. ಆಗಿನಿಂದಲೂ ಭಾರತ ಮತ್ತು ಅಮೆರಿಕದ ನಡುವೆ ಒಳಗೊಳಗೆ ಒಂದು ಕೋಲ್ಡ್ ವಾರ್ ನಡೀತಾನೇ ಇದೆ. 2020ರಲ್ಲಿ ಮೋದಿ ಅವರು ಅಮೆರಿಕಾಗೆ ಹೋದಾಗಲೂ ಈ ವಿಷಯ ಚರ್ಚೆಗೆ ಬಂತು. ಆದ್ರೀಗ ಭಾರತ ಸುಮ್ಮನೆ ಕೂತಿಲ್ಲ. ನಮ್ಮ ಹಿತಾಸಕ್ತಿ ಮುಖ್ಯ ಅಂತ ನೇರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾಗಿದೆ. ಟ್ರಂಪ್ ಎಷ್ಟೇ ಒತ್ತಡ ಹೇರಿದ್ರೂ ನಮ್ಮ ರೈತರನ್ನ ಬಲಿಕೊಟ್ಟು ನಿಮ್ಮ ಬಟಾಣಿ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಭಾರತದ ಸ್ಪಷ್ಟ ಸಂದೇಶ. ಮುಂದೇನಾಗತ್ತೆ? ಈಗ ಚೆಂಡು ಅಮೆರಿಕಾದ ಅಂಗಳದಲ್ಲಿದೆ. ಟ್ರಂಪ್ ಮುಂದೆ 2 ದಾರಿಗಳಿದ್ದಾವೆ. ರಾಜತಾಂತ್ರಿಕ ಮಾತುಕತೆ. ಭಾರತದ ಜೊತೆಗೆ ಕೂತು ಮಾತಾಡಿ, ನಾವು ಸುಂಕ ಕಡಿಮೆ ಮಾಡ್ತೀವಿ, ನೀವು ಕೂಡ ಸುಂಕ ಕಡಿಮೆ ಮಾಡಿ ಒಪ್ಪಂದಕ್ಕೆ ಬರೋಣ ಅನ್ನುವಂತಹ ಒಂದು ರಾಜತಾಂತ್ರಿಕ ಮಾತುಕತೆಗೆ ಬರಬಹುದು. 2ನೇದು ಸಂಘರ್ಷ. ಭಾರತದ ಮೇಲೆ ಇನ್ನೂ ಹೆಚ್ಚಿನ ಸುಂಕ ಹಾಕಿ ವ್ಯಾಪಾರದ ಯುದ್ಧವನ್ನ ಮತ್ತಷ್ಟು ಉಗ್ರಗೊಳಿಸುವುದು ಟ್ರಂಪ್ನ 2ನೆಯ ದಾರಿಯಾಗಿದೆ. ಆದರೆ ತಜ್ಞರ ಪ್ರಕಾರ ಟ್ರಂಪ್ಗೆ ಭಾರತವನ್ನ ಎದುರು ಹಾಕಿಕೊಳ್ಳುವ ಶಕ್ತಿ ಈಗ ಇಲ್ಲ. ಯಾಕಂದ್ರೆ ಚೀನಾ ವಿರುದ್ಧ ಹೋರಾಡೋದಕ್ಕೆ ಅವರಿಗೆ ಭಾರತದ ಸ್ನೇಹ ಬೇಕೇ ಬೇಕು. ಜೊತೆಗೆ ಅಮೆರಿಕದ ರೈತರ ಮತಗಳು ಟ್ರಂಪ್ಗೆ ಮುಖ್ಯವಾಗಿವೆ. ಹಾಗಾಗಿ ಅಮೆರಿಕಾನೇ ಒಂದು ಹೆಜ್ಜೆ ಹಿಂದೆ ಸರಿದು ಭಾರತದ ಜೊತೆಗೆ ರಾಜಿ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಅದೇನೇ ಆಗಲಿ, ಭಾರತದ ಈ ಸೈಲೆಂಟ್ ನಡೆ ಜಗತ್ತಿಗೆ ಒಂದು ಪಾಠ ಕಲಿಸಿದೆ. ಅದೇನಂದ್ರೆ, ನಾವು ಶಾಂತಿ ಪ್ರಿಯರು ನಿಜ, ಆದರೆ ನಮ್ಮ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ ಅನ್ನೋದು. ಅಮೆರಿಕದ ದ್ವಿದಳ ಧಾನ್ಯಗಳಿಗೆ ಸುಂಕ ಹಾಕಿ ನಮ್ಮ ದೇಶದ ರೈತರಿಗೆ ಭಾರತ ಸರ್ಕಾರ ರಕ್ಷಣೆ ನೀಡಿದೆ. ವಿದೇಶಿ ಬೇಳೆ ಬರೋದು ಕಡಿಮೆಯಾದ್ರೆ ನಮ್ಮ ರೈತರ ಬೆಳೆಗೆ ಬೆಲೆ ಸಿಗತ್ತೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಭಾರತ ಅಮೆರಿಕದ ಮೇಲೆ ಪ್ರತೀಕಾರ ತೀರಿಸಿಕೊಂಡಿದ್ದು ಸರಿನಾ? ಟ್ರಂಪ್ ಬೆದರಿಕೆಗೆ ಭಾರತ ಬಗ್ಗುತ್ತಾ? ಈ ಸುಂಕ ಯುದ್ಧದಿಂದ ನಮ್ಮ ದೇಶದ ಜನರಿಗೆ ತೊಂದರೆಯಾಗುತ್ತಾ? ನರೇಂದ್ರ ಮೋದಿ ಅವರು ಅಮೆರಿಕದ ವಿರುದ್ಧ, ಟ್ರಂಪ್ ವಿರುದ್ಧ ಸೈಲೆಂಟ್ ಸ್ಟ್ರೋಕ್ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.